ಅಲ್ಲ, ಈ ಬಾಗಲಕೋಟೆ ಮತ್ತು ದಾವಣಗೆರೆ ಏನು ಎಲೆಕ್ಷನ್ಸ್ ಅದಾವ, ಅದರ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳನ್ನು ನಾವು ನೋಡತ್ತೀವಿ, ಸಾಕಷ್ಟು ಡಿಸ್ಕಷನ್ಗಳನ್ನು ಜನ ಮಾಡ್ತಾರೆ. ಇರಲಿ, ತಪ್ಪಿಲ್ಲ, ಡಿಸ್ಕಷನ್ ಆಗೋದು ಒಳ್ಳೆಯದು. ಬಟ್ ನೀವು ಆ ಕ್ಷೇತ್ರದ ಪ್ರಜೆ ಆಗಿದ್ರೆ, ನೀವು ಅಲ್ಲಿ ವೋಟರ್ ಆಗಿದ್ರೆ, ಓಕೆ, ನೀವು ಯಾವುದೇ ರೀತಿಯಲ್ಲಿ ಪೊಲಿಟಿಕಲ್ ಮೆಂಬರ್ ಆಗಿದ್ರೆ, ಪಾರ್ಟಿ ಮೆಂಬರ್ ಆಗಿದ್ರೆ, ಓಕೆ, ಪೊಲಿಟಿಕಲಿ ನೀವು ಆ್ಯಕ್ಟಿವ್ ಇದ್ದರೆ, ನೀವು ಯಾವುದೋ ಒಂದು ನ್ಯೂಸ್ ಮೀಡಿಯಾದವರಾಗಿದ್ದರೆ, ಓಕೆ, ನಿಮ್ಗೆ ಸಂಬಂಧಪಟ್ಟ ವಿಷಯ ಆಗಿದ್ದರೆ ನೀವು ಅದ್ರ ಬಗ್ಗೆ ವಿಚಾರ ಮಾಡ್ಬೋದು, ಡಿಸ್ಕಷನ್ಸ್ ಮಾಡ್ಬೋದು, ತಲೆ ಕೆಡಿಸ್ಕೋಬೋದು. ಓಕೆ, ಭಾಳಷ್ಟು ಮಾತುಗಳನ್ನು ಮಾಡ್ಬೋದು. ಬಟ್ ನೀವು ಆ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ನೀವೊಬ್ಬ ಸಾಮಾನ್ಯ ಲೈಕ್ ಕಾಮನ್ ಮ್ಯಾನ್. ಸೊ ನಿನ್ನ ಜೀವನ ನಿನ್ನ ಓನ್ ಇದ್ರ ಮೇಲೆ ನಡೀತಾ ಇದೆ. ಅವಾಗ ನೀ ಅದ್ರ ಬಗ್ಗೆ ನೀ ಆ ಕ್ಷೇತ್ರದವನೂ ಅಲ್ಲ, ಆ ಕ್ಷೇತ್ರದ ಪ್ರಜೆನೂ ಅಲ್ಲ, ಅಲ್ಲಿ ವೋಟರ್ನೂ ಅಲ್ಲ, ನೀ ಯಾವುದೇ ಪೊಲಿಟಿಕಲ್ ಪಾರ್ಟಿ ಮೆಂಬರೂ ಅಲ್ಲ, ಏನೂ ಅಲ್ಲ. ಸೊ ಜಸ್ಟ್ ಕಾಮನ್ ಮ್ಯಾನ್, ಸಿಂಪಲ್ ಕಾಮನ್ ಮ್ಯಾನ್. ಹಂಗಿದ್ದಾಗ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಉತ್ತಮ ಅಲ್ಲ. ನಾವು ಭಾಳಷ್ಟು ಮಂದಿ ನೋಡ್ತೀವಿ, ಅವ್ರಿಗೆ ಸಂಬಂಧ ಇರೋಂಗಿಲ್ಲ, ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡು ಡಿಸ್ಕಷನ್ ಮಾಡಿ ಅನ್ವಾಂಟೆಡ್ ಡಿಸ್ಕಷನ್ ಒಳಗೆ ಬೀಳ್ಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಸೊ ಹಿಂಗೆಲ್ಲ ಆಗತ್ತವು. ನೀವು ಇಫ್ ಯು ಆರ್ ನಾಟ್ ಅ ಪೊಲಿಟಿಕಲ್ ಪಾರ್ಟಿ ಮೆಂಬರ್, ಆರ್ ನಾಟ್ ರಿಲೇಟೆಡ್ ಟು ದಟ್ ಕಾನ್ಸ್ಟಿಟ್ಯೂನ್ಸಿ, ನೀವು ಅದ್ರ ಬಗ್ಗೆ ಅನ್ವಾಂಟೆಡ್ ಡಿಸ್ಕಷನ್ ಮಾಡೋಕೆ ಹೋಗ್ಬಿಡ್ರಿ. ಯಾಕೆ ಮಾಡಬೇಕು? ಹೌದು, ಟೈಮ್ ವೇಸ್ಟ್ ಆಗಿ ಹೋಗ್ಬಿಡ್ತೀರಿ. ಅದನ್ನ ಟೈಮ್ ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಲ್ಲ. ಸೊ ನಮಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ, ನಿಮಗೆ ಎಷ್ಟೋ ಜನಕ್ಕೆ ನಾನು ಹೇಳೋದು ತಪ್ಪು ಅನಿಸ್ಬೋದು. ಇಲ್ಲರಿ, ನಾವು ನಮ್ಮ ದೇಶದ ಪೊಲಿಟಿಕ್ಸು, ನಮ್ಮ ರಾಜ್ಯದ ಪೊಲಿಟಿಕ್ಸ್ ನಾವು ವಿಚಾರ ಮಾಡ್ತೀವಿ, ಮಾತಾಡ್ರಿ ಬೇಡ ನಂಗೆ. ಆದರೆ ಕೆಲವೊಬ್ಬರಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ನಾವು ಭಾಳಷ್ಟು ಮಂದಿ ನೋಡೀನಿ, ಸುಮ್ಮನೆ ಆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿ ಟೈಮ್ ಹಾಳು ಮಾಡ್ತಿರ್ತೀವಿ. ಮಾಡಬೇಡ್ರಿ. ಅದ ನಿಮ್ಮ ಗೋಲ್ ಕಡೆ ವರ್ಕ್ ಲೈಕ್ ಫೋಕಸ್ ಇರಲಿ, ಅದ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಿರಿ. ಸೆಲ್ಫ್ ಇಂಪ್ರೂವ್ಮೆಂಟ್, ಸೆಲ್ಫ್ ಡೆವಲಪ್ಮೆಂಟ್ ಕಡೆ ಆ ಟೈಮನ್ನು ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೋಡ್ರಿ, ಅದೇ ಭಾಳ ತಲೆ ಕೆಡಿಸ್ಕೊಂಡು ಇದು ಮಾಡೋದು. ಆಮೇಲೆ ಇನ್ನೊಂದು, ಈ ಆಯ್ತು, ಇನ್ನು ಮುಂದಿನ ವಿಡಿಯೋದಾಗ ಹೇಳೋಣಂತೆ, ನೋಡೋಣ ಮುಂದೆ. ಸೊ ಸದ್ಯಕ್ಕೆ ಇಷ್ಟೇ ಹೇಳಿದಿತ್ತು. ನೀವು ಆ ಲೈಕ್ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧ ಇಲ್ಲ, ಓಕೆ. ಬಟ್ ಇನ್ನೊಂದು ನಾನು ಏನು ಕೋಟ್ ಮಾಡಿದೆ, ಇದ್ರಾಗ ಅಂತ ಮೆನ್ಷನ್ ಮಾಡಿದೆ ಅಂತಂದರೆ, ಇಫ್ ಯು ಆರ್ ನ್ಯೂಸ್ ಮೀಡಿಯಾ ಪರ್ಸನ್, ನೀವು ಪೊಲಿಟಿಕಲಿ ಯಾವುದೋ ಒಂದು ಪಾರ್ಟಿ ಮೆಂಬರು, ಆ್ಯಕ್ಟಿವ್ ಮೆಂಬರ್ ಇನ್ ಪಾಲಿಟಿಕ್ಸ್, ಓಕೆ. ಸೊ ಯಾವುದೋ ಒಂದು ರೋಲ್ ಪ್ಲೇ ಮಾಡಾಕತ್ತೀರಿ ಸೊಸೈಟಿ ಒಳಗೆ ರಿಲೇಟೆಡ್ ಟು ಪಾಲಿಟಿಕ್ಸ್, ನ್ಯೂಸ್ ಮೀಡಿಯಾ ಆರ್ ಎನಿ ಅದರ್ ಲೈಕ್ ಅಲಾಟೆಡ್, ನಿಮ್ಗೆ ಅಥೆಂಟಿಕೇಟ್, ನಿಮ್ಗೆ ಅಥರೈಸ್ಡ್ ನೀವು ಇದ್ರಿ ಪಾಲಿಟಿಕ್ಸ್ ಅಥವಾ ಇಲೆಕ್ಷನ್ ಸಂಬಂಧಪಟ್ಟ ನೀವು ಮಾತಾಡ್ರಿ, ಬೇಡ ನಿಮಗೆ. ಬಟ್ ಏನೂ ಇಲ್ಲ, ಇಫ್ ಯು ಆರ್ ಕಾಮನ್ ಮ್ಯಾನ್, ಸಿಂಪಲ್ ಮ್ಯಾನ್, ನಿಮ್ಮ ಫ್ಯಾಮಿಲಿ ನಿಮ್ಮ ಅರ್ನಿಂಗ್ ಮೇಲೆ ಡಿಪೆಂಡ್ ಐತಿ. ಸೊ ನಿಮ್ಮ ಡಿಪೆಂಡಬಲ್ಸ್ ಭಾಳ ಅದಾರ ಅಂತದೆ. ಜಸ್ಟ್ ಸ್ಟೇ ಅವೇ ಅಂತ ಅಂಥ ಡಿಸ್ಕಷನ್ಸಿಂದ ಹೊರಗಿರ್ರಿ. ಯಾರು ಟಿಕೆಟ್ ಕೊಟ್ಟರು, ಯಾರಿಗೆ ಕೊಟ್ಟರು, ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಅವ್ರಿಗೆ ಕೊಡಬೇಕಿತ್ತು, ಇವ್ರಿಗೆ ಕೊಡಬೇಕಿತ್ತು, ಇದ್ರ ಬಗ್ಗೆ ನೀವು ವಿಚಾರ ಮಾಡೋಕೆ ಹೋಗ್ಬೇಕು, ಓಕೆ. ಇಷ್ಟ ಹೇಳಿದಿತ್ತು. ನಾನು ಇದ್ರ ಬಗ್ಗೆ ಸಂಬಂಧಪಟ್ಟ ಒಂದು ಸ್ಮಾಲ್ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಪೇಜ್ ಮೇಲೆ ಆಯಿತು, ಹೋಗಿ ನೋಡ್ರಿ. ಸೊ ಇಷ್ಟ ಹೇಳಿ. ಥ್ಯಾಂಕ್ ಯು ಸೊ ಮಚ್.